ಈ ವಿಡಿಯೋದಲ್ಲಿ ಸಾಮಾನ್ಯ ವ್ಯಾಸಲಿನ್ ಪೆಟ್ರೋಲಿಯಂ ಜೆಲ್ ಅನ್ನು ಬಳಸಿಕೊಂಡು ಹೆಚ್ಚು ಆಕರ್ಷಕವಾಗಿ, ಸ್ವಚ್ಛವಾಗಿ ಮತ್ತು ಆತ್ಮವಿಶ್ವಾಸದಿಂದ ಕಾಣಲು ಸಹಾಯ ಮಾಡುವ 5 ಸಿಂಪಲ್ ಟಿಪ್ಸ್ ಮತ್ತು ಒಂದು ಬೋನಸ್ ಟಿಪ್ ಅನ್ನು ನಾನು ನಿಮಗೆ ಹೇಳುತ್ತೇನೆ. ಇದು ಕೇವಲ ಒಣತುಟಿಗಳಿಗೆ ಮಾತ್ರವಲ್ಲ, ನಿಮ್ಮ ಒಟ್ಟಾರೆ ಗ್ರೂಮಿಂಗ್ ಗೆ ಹೇಗೆ ಸಹಕಾರಿ ಎಂಬುದನ್ನು ಇವತ್ತು ನಾನು ನಿಮಗೆ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ಮತ್ತೆ ಇನ್ನಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ತುಟಿಗಳ ಆರೈಕೆ. ತುಟಿಗಳು ಮುಖದ ಕೇಂದ್ರ ಬಿಂದುವಾಗಿದ್ದು, ಒಣಗಿದ ಅಥವಾ ಬಿರುಕು ಬಿಟ್ಟ ತುಟಿಗಳು ನಿಮ್ಮ ನೋಟವನ್ನು ಕುಗ್ಗಿಸುತ್ತವೆ. ರಾತ್ರಿ ಮಲಗುವ ಮುನ್ನ ವ್ಯಾಸಲಿನ್ ಅನ್ನು ಲೈಟ್ ಆಗಿ ನಿಮ್ಮ ತುಟಿಗಳ ಮೇಲೆ ಹಚ್ಚಿ. ಇದು ರಾತ್ರಿವಿಡೀ ತೇವಾಂಶವನ್ನು ಲಾಕ್ ಮಾಡಿ ಬೆಳಿಗ್ಗೆ ತುಟಿಗಳು ನ್ಯಾಚುರಲ್ ಆಗಿ ಸಾಫ್ಟ್ ಮತ್ತು ಹೈಡ್ರೇಟ್ ಆಗಿರುವಂತೆ ಮಾಡುತ್ತದೆ. ವೇಗದ ಹ್ಯಾಕ್. ನೀವು ಮದುವೆ ಫಂಕ್ಷನ್ ಗೆ ಹೋಗ್ತೀರಂದ್ರೆ ಅಥವಾ ಯಾವುದೇ ಫಂಕ್ಷನ್ ಗೆ ಹೋಗುತ್ತೀರಂತಂದ್ರೆ ಈ ರೀತಿ ಮಾಡಿ, ಬೇಗನೆ ಕೆಲಸ ಆಗುತ್ತದೆ. ವ್ಯಾಸಲಿನ್ ಗೆ ಸ್ವಲ್ಪ ತೆಂಗಿನೆಣ್ಣೆ ಬೆರೆಸಿ ಸಾಫ್ಟ್ ಟೂತ್ ಬ್ರಷ್ ನಿಂದ ತುಟಿಗಳನ್ನು 10 ರಿಂದ 15 ಸೆಕೆಂಡ್ ನಿಧಾನವಾಗಿ ಉಜ್ಜುವುದರಿಂದ ಸತ್ತ ಚರ್ಮದ ಕೋಶಗಳು ನಿವಾರಣೆಯಾಗಿ ತುಟಿಗಳು ನ್ಯಾಚುರಲ್ ಪಿಂಕ್ ಮತ್ತು ಹೆಲ್ದಿ ಕಾಣುತ್ತವೆ. ಕಣ್ಣಿನ ಕೆಳಗೆ ಆರೈಕೆ. ಕಣ್ಣುಗಳು ಕೆಳಗಿರುವ ಆಯಾಸ, ಡ್ರೈನೆಸ್ ಮತ್ತು ಡಾರ್ಕ್ ಸರ್ಕಲ್ ಗಳು ಇಡೀ ಮುಖದ ಫ್ರೆಶ್ನೆಸ್ ಹಾಳು ಮಾಡುತ್ತವೆ. ಬಳಸುವ ವಿಧಾನ. ರಾತ್ರಿ ಮಲಗುವ ಮುನ್ನ ಬೆರಳು ತುದಿಯಲ್ಲಿ ಸ್ವಲ್ಪ ಪ್ರಮಾಣದ ವ್ಯಾಸಲಿನ್ ತೆಗೆದುಕೊಂಡು ಕಣ್ಣುಗಳ ಕೆಳಗೆ ನಿಧಾನವಾಗಿ ಹಚ್ಚಿ. ಇದು ತೇವಾಂಶ ತಡೆಗೋಡೆಯನ್ನು ನಿರ್ಮಿಸಿ ಚರ್ಮದ ನೈಸರ್ಗಿಕ ತೈಲಗಳನ್ನು ಲಾಕ್ ಮಾಡಿ ಡ್ರೈನೆಸ್ ಇಂದ ರಕ್ಷಿಸುತ್ತದೆ. ಕೆಲವು ದಿನಗಳಲ್ಲಿಯೇ ಚರ್ಮವು ಮೃದುವಾಗಿ, ಡಾರ್ಕ್ನೆಸ್ ಕಡಿಮೆಯಾಗಿ ಮುಖವು ಫ್ರೆಶ್ನೆಸ್ ಇಂದ ಕಾಣುತ್ತದೆ. ಉಬ್ಬು ಮತ್ತು ರೆಪ್ಪೆಗೂದಲಿನ ಗ್ರೂಮಿಂಗ್. ಸರಿಯಾಗಿ ಗ್ರೂಮ್ ಮಾಡಿದ ಉಬ್ಬು ಮತ್ತು ರೆಪ್ಪೆಗೂದಲುಗಳು ಮುಖಕ್ಕೆ ತೀಕ್ಷ್ಣವಾದ ಮತ್ತು ಮ್ಯಾಸ್ಕುಲಿನ್ ನೋಟವನ್ನು ನೀಡುತ್ತವೆ. ಸ್ವಲ್ಪ ಪ್ರಮಾಣದ ವ್ಯಾಸಲಿನ್ ಅನ್ನು ಬೆರಳು ತುದಿಯಲ್ಲಿ ಅಥವಾ ಬ್ರಷ್ ಮೇಲೆ ತೆಗೆದುಕೊಂಡು ಉಬ್ಬುಗಳು ಮತ್ತು ರೆಪ್ಪೆಗೂದಲುಗಳ ಮೇಲೆ ಸಮವಾಗಿ ಹಚ್ಚಿ. ಇದು ಉಬ್ಬುಗಳನ್ನು ಸರಿಯಾದ ಆಕಾರದಲ್ಲಿ ಇರಿಸುತ್ತದೆ ಮತ್ತು ಅನಿಯಮಿತ ಕೂದಲುಗಳನ್ನು ಸರಿಪಡಿಸುತ್ತದೆ. ನಿಯಮಿತ ಬಳಕೆಯಿಂದ ಉಬ್ಬುಗಳು ಸಾಫ್ಟ್ ಮತ್ತು ನಿವಾರಣೆಗೆ ಸುಲಭವಾಗುತ್ತವೆ. ಜೊತೆಗೆ ರೆಪ್ಪೆಗೂದಲುಗಳಿಗೂ ದಪ್ಪ ಮತ್ತು ಆರೋಗ್ಯಕರವಾಗಿ ಕಾಣುತ್ತವೆ. ನೈಸರ್ಗಿಕ ಹೊಳಪಿನ ಹೈಲೈಟರ್. ಖರ್ಚು ಬಾಳುವ ಹೈಲೈಟರ್ ಗಳ ಬದಲಿಗೆ ವ್ಯಾಸಲಿನ್ ಅನ್ನು ಬಳಸಿ. ಮುಖಕ್ಕೆ ನ್ಯಾಚುರಲ್ ಬ್ಯೂಟಿ ಹೊಳಪನ್ನು ನೀಡುತ್ತದೆ. ಬಳಸುವ ವಿಧಾನ. ಸ್ವಲ್ಪ ವ್ಯಾಸಲಿನ್ ಅನ್ನು ತೆಗೆದುಕೊಂಡು ಚೀಕ್ ಬೋನ್ಸ್ ಮತ್ತು ನೋಸ್ ಬ್ರಿಡ್ಜ್ ಮೇಲೆ ನಿಧಾನವಾಗಿ ಹಚ್ಚಿ. ಇದು ನ್ಯಾಚುರಲ್ ಹೈಲೈಟರ್ ನಂತೆ ಕಾರ್ಯನಿರ್ವಹಿಸಿ ಬೆಳಕನ್ನು ಪ್ರತಿಫಲಿಸುತ್ತದೆ. ಇದು ಮುಖಕ್ಕೆ ತಕ್ಷಣದ ಹೊಳಪು ಮತ್ತು ಫ್ರೆಶ್ನೆಸ್ ನೀಡುತ್ತದೆ. ಚರ್ಮವು ನ್ಯಾಚುರಲ್ ಆಗಿ ಹೈಡ್ರೇಟ್ ಆದಂತೆ ಕಾಣುತ್ತದೆ. ಇದು ಎಣ್ಣೆಯುಕ್ತವಾಗಿ ಕಾಣದೆ ಸ್ವಚ್ಛ ಮತ್ತು ಆತ್ಮವಿಶ್ವಾಸದ ನೋಟವನ್ನು ನೀಡುತ್ತದೆ. ಸುಗಂಧ ದ್ರವ್ಯವನ್ನು ದೀರ್ಘಕಾಲ ಉಳಿಯುವಂತೆ ಮಾಡುವುದು. ಪರ್ಫ್ಯೂಮ್ ಸ್ಮೆಲ್ ಬೇಗನೆ ಮಾಯವಾಗುವುದನ್ನು ತಡೆಯಲು ವ್ಯಾಸಲಿನ್ ಸಹಕಾರಿಯಾಗುತ್ತದೆ. ಪರ್ಫ್ಯೂಮ್ ಸ್ಪ್ರೇ ಮಾಡುವ ಮೊದಲು ನಿಮ್ಮ ರಿಸ್ಟ್ ಮತ್ತು ನೆಕ್ ಏರಿಯಾ ಸ್ವಲ್ಪ ವ್ಯಾಸಲಿನ್ ಹಚ್ಚಿ. ನಂತರ ಅದೇ ಜಾಗದಲ್ಲಿ ಪರ್ಫ್ಯೂಮ್ ಸ್ಪ್ರೇ ಮಾಡಿ. ವ್ಯಾಸಲಿನ್ ತೇವಾಂಶದ ತಳಹದಿಯನ್ನು ಸೃಷ್ಟಿಸುತ್ತದೆ. ಇದು ಪರ್ಫ್ಯೂಮ್ ಸುಗಂಧವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಸುಗಂಧವನ್ನು ನಿಧಾನವಾಗಿ ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ಸ್ಮೆಲ್ ಇಡೀ ದಿನ ಉಳಿಯುತ್ತದೆ. ಈ ವಿಡಿಯೋ ನೋಡಿ ನಿಮಗೆ ವ್ಯಾಸಲಿನ್ ತೆಗೆದುಕೊಳ್ಳಬೇಕಂತ ಅನಿಸ್ತಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ವ್ಯಾಸಲಿನ್ ಮತ್ತೆ ಸಾಫ್ಟ್ ಟೂತ್ ಬ್ರಷ್ ನ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಇಂಟ್ರೆಸ್ಟ್ ಇದ್ದಲ್ಲಿ ಪರ್ಚೇಸ್ ಮಾಡ್ರಿ. ಬೋನಸ್ ಟಿಪ್. ಪೂರ್ಣ ದೇಹದ ರಿಪೇರಿ ಕ್ರೀಮ್. ವ್ಯಾಸಲಿನ್ ಕೇವಲ ಮುಖಕ್ಕೆ ಸೀಮಿತವಾಗಿಲ್ಲ. ಬಳಸುವ ವಿಧಾನ. ಮಲಗುವ ಮುನ್ನ ಒಣ ಮೊಣಕೈಗಳು, ಹಿಮ್ಮಡಿಗಳು, ಮೊಣಕಾಲುಗಳು ಮತ್ತು ತುಟಿಗಳಿಗೆ ವ್ಯಾಸಲಿನ್ ಹಚ್ಚಿ. ಬೇಕಿದ್ದರೆ ಉಗುರುಗಳು ಮತ್ತು ಚರ್ಮದ ಹೊರಪರೆಗಳಿಗೂ ಹಚ್ಚಬಹುದು. ಇದು ಚರ್ಮವನ್ನು ರಾತ್ರಿವಿಡೀ ರಿಪೇರಿ ಮಾಡಿ ಬೆಳಿಗ್ಗೆ ಮೃದು ಮತ್ತು ಹೈಡ್ರೇಟ್ ಆಗಿರುವಂತೆ ಮಾಡುತ್ತದೆ. ಇದು ಎಲ್ಲ ವ್ಯಾಸಲಿನ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.